ನಾನು ಸ್ಟಾರ್ಟ್ ಮಾಡಿದ್ರೆ ಅಮೇರಿಕ ಬಂದೇ ಬರ್ತದೆ, ಹೆಲ್ಪ್ ಮಾಡ್ತದೆ ಅಂತ ಅವ್ರು ತಲೆಯಲ್ಲಿತ್ತು. ಅವ್ರು ಹೆಲ್ಪ್ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಈ ಹೆಲ್ಪ್ ಎಲ್ಲಿವರೆಗೆ ಅನ್ನುವಂಥ ಒಂದು ಪ್ರಶ್ನೆ ಉಳಿದದು. ಏನೋ ಆಗಲಿ, ಇರಾನ್ ಮಾತ್ರ ಪ್ರತೀಕಾರಕ್ಕೆ ಸಜ್ಜಾಗ್ಯದ, ಯುದ್ಧ ನಿಶ್ಚಿತ ಆಗ್ಯದ. ಅದು ಯುದ್ಧ ಏನು ವಿಶ್ವವ್ಯಾಪಿ ಆಗ್ತದನೋ ಅನ್ನುವಂಥ ಒಂದು ಪ್ರಶ್ನೆ ಅದ. ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅಂತ ಎಲ್ಲರೂ ಬಯಸೋಣ, ಬಟ್ ಅಂದಷ್ಟು ಸರಳ ಇಲ್ಲ ಅಂತ ಹೇಳ್ತಾ ಈ ಒಂದು ಇರಾನದ ಪ್ರತಿದಾಳಿ ಮಾತ್ರ ನಿಶ್ಚಿತವಾಗಿಯೂ ಇಸ್ರೇಲದ ನೆತನ್ಯಾಹು ಅವರನ್ನು ಮತ್ತೆ ಬಿಲದಲ್ಲಿ ಅಂದ್ರೆ ಆ ಒಂದು ನೆಲ ಮಾಳೆಗಳಲ್ಲಿ ಸೇರಿಸೋದ್ರಲ್ಲಿ ಇಲ್ಲಿವರೆಗೆ ಯಶಸ್ವಿ ಆಗ್ಯದ. ಇನ್ನು ಮುಂದಿನ ನೋಡ್ಬೇಕು ಅಮೇರಿಕ ಇದಕ್ಕೆ ಏನು ಉತ್ತರ ಕೊಡ್ತದೆ, ಯಾವ ರೀತಿ ಕೊಡ್ತದೆ. ಟ್ರಂಪ್ ಅವ್ರು ಹೇಳಿದ ಪ್ರಕಾರ ನಾಶ ಆಗಿದಾವೆ 3 ಅನ್ನುವಂಥ ಈ ಪರಮಾಣು ಕೇಂದ್ರಗಳು. ಆದರೆ ಇರಾನ್ ಅದನ್ನು ಅಲ್ಲಗಳದ. ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅಮೇರಿಕ, ಇದನ್ನು ಇನ್ನಷ್ಟು ಯುದ್ಧ ದಾಳಿ ಮಾಡಿದ. ಜೊತೆಗೆ ಇದಕ್ಕಾಗಿ ಮತ್ತು ರಷ್ಯಾ ಮತ್ತು ಜೊತೆಗೆ ಇನ್ನೊಂದು ನಿಮಗೆ ಹೇಳಿದಂಗೆ ಈಗಾಗಲೇ ಈ ರಷ್ಯಾ ಚೈನಾ ಕೂಡಿದ್ರೆ ಮಾತ್ರ 3ನೇ ವಿಶ್ವಯುದ್ಧ ಆಗೋದು ಗ್ಯಾರಂಟಿ ಅಂತ ತಜ್ಞರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? 3ನೇ ಯುದ್ಧ ಆಗಬೇಕಾ? ಈ ಜಗತ್ತು ನಾಶ ಆಗಿ ಹೋಗ್ಬೇಕಾ? ಯಾವುದಕ್ಕೂ ನಿಮ್ಮ ಕಾಮೆಂಟ್ ಮಾಡ್ತಾಯಿರಿ. ಯಾಕಂದ್ರೆ ಜಗತ್ತಿರೋದು ಎಲ್ಲರಿಗಾಗಿ ಬದುಕಿ ಬಾಳೋದಕ್ಕಾಗಿ. ಆದರೆ ಈ ದಾಳಿಕೋರರು, ಯುದ್ಧಕೋರರು, ಇವ್ರ ಮನಸ್ಸು ಇವತ್ತು ಅದನ್ನೆಲ್ಲ ಮೀರಿ ಒಬ್ಬರನ್ನು ನಾಶ ಮಾಡುವಲ್ಲಿ ನಿಂತಿದ್ದು ಮಾತ್ರ ಅತ್ಯಂತ ಬುದ್ಧಿವಂತರಿದ್ದು, ವೈಚಾರಿಕವಾಗಿದ್ದು ಸಹಿತ ಜಗದ ಮೂರ್ಖರು ಇವರೇ ಇರ್ಬೋದೇನೋ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಮಾತನಾಡಿದ್ರೆ ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬರ್ರಿ. H16 ನ್ಯೂಸ್ ಅರ್ಥಾತ್ ಹೇಗೆ ಆರಾಮ ಸತ್ಯದ ಕೈಗಳೇ ವಂದನೆಗಳು.